ನೀವು ಕೇಳ್ದಂಗೆ ಇದನ್ನ ಕನ್ವಿನ್ಸಿಂಗ್ಲಿ ಜನರಿಗೆ ಹೇಗೆ ಮುಟ್ಸೋದು? ಬಿಕಾಸ್ ಬರೀ ಟೆಕ್ನಾಲಜಿ ಅಂತ ಮಾತಾಡಿದರೆ ಜನಕ್ಕೆ ಅದು ಏನು ರೀಚ್ ಆಗಲ್ಲ. We have not touched that universe and that universe exists. ನಮಗೆ ನಿರ್ದೇಶಕರ ಮೇಲೆ ನಂಬಿಕೆ ಯಾಕೆ ಅಂತಂದ್ರೆ, ಒಂದು ಅಯನ ಅನ್ನುವಂತಹ ಒಂದು ಸ್ಟೇಟ್ ಅವಾರ್ಡ್ ವಿನ್ನಿಂಗ್ ಸಿನಿಮಾ ಮಾಡಿದ್ದಾರೆ. ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡಿದ್ದೀವಿ ಈ ಕಥೆನ ಪವರ್ಫುಲ್ ಆಗಿ ಹೇಳಲಿಕ್ಕೆ. And we as filmmakers, we are not preachers. ಸೊ ಇಷ್ಟೆಲ್ಲ ಚಾಲೆಂಜಸ್ ಇದೆ. ಸೊ ಹೆಂಗೆ ಲಾರ್ಜರ್ ಆಡಿಯನ್ಸಿಗೆ ಕೇಟರ್ ಮಾಡಬಹುದು ಈ ಸಿನಿಮಾನ ಅಂತ ಅನ್ಕೊಂಡಿದ್ದೀರಾ? ಮಕನೇ ಕರೆಕ್ಟಾಗಿ ಕಾಣ್ತಿಲ್ಲ ಅಂತಂತಂದ್ರೆ ಜನಕ್ಕೆ ಅದ್ರ ಕನೆಕ್ಟ್ ಮಾಡೋಕ್ಕೆ ಆಗಲ್ಲ. ಆಡಿಯನ್ಸ್ ಆ ಕ್ಯಾರೆಕ್ಟರ್ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಇದು ದೊಡ್ಡ ಸ್ಟಾರ್ ಫಿಲ್ಮ್ಗಳು ಫ್ಲಾಪ್ ಆಗುತ್ತಲ್ಲ. ಇದು ಗುಡ್ ಬ್ಯಾಡ್, we are not here to say. ಟ್ರೆಂಡ್ ಫಾಲೋ ಮಾಡಕ್ ಹೋಗಿ ನಾವು ಡೈರೆಕ್ಟರ್ಸ್ ಫೇಲ್ ಆಗೋದು. ಸೊ ಈಗ ಪುಟ್ಟಣ್ಣ ಕನಗಾಲ್ ಅವರು ನನಗೆ ರೋಲ್ ಮಾಡೆಲ್. ಪುಟ್ಟಣ್ಣ ಅವರಂತ ಮಾಡೋ ಬ್ಲಾಕಿಂಗ್ ನಾನು ಇನ್ನೂ ನೋಡಿಲ್ಲ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಗ್ರೇ ಗೇಮ್ಸ್ ಅನ್ನುವಂತಹ ಟ್ರೈಲರನ್ನು ನೀವು ನೋಡಿದರೆ ನಿಮಗೆ ಒಂದು ವಿಷಯ ಅಂತೂ ಕನ್ಫರ್ಮ್ ಆಗಿರುತ್ತೆ. ಈ ಥರದ್ದು ಜಾನರ್ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇಲ್ಲಿ ತನಕ ಬಂದಿಲ್ಲ. ಅಂದರೆ ಏನು, ಮೆಟಾವರ್ಸ್ ಅನ್ನುವಂತಹ ಕಾನ್ಸೆಪ್ಟ್ ಬಗ್ಗೆ ನೀವು ಕಳೆದ ವರ್ಷ ಸಾಕಷ್ಟು ಕೇಳಿರ್ತೀರ. ಸೊ ಆ ಒಂದು ಕಾನ್ಸೆಪ್ಟನ್ನ ಬೇಸ್ ಮಾಡಿಟ್ಕೊಂಡು, ಹಾಗೆಯೇ ಆನ್ಲೈನ್ ಗೇಮ್ಸ್ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಒಂದು ಹೊಸ ಸಿನಿಮಾ, ಹೊಸ ಥರದ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಿಡುಗಡೆ ಆಗಲಿಕ್ಕೆ ಸಜ್ಜಾಗಿ ನಿಂತಿದೆ. ಇದೇ ಮೇ 10ನೇ ತಾರೀಕು ಈ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸದ್ಯಕ್ಕೆ ಈ ಒಂದು ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ನಿರ್ದೇಶಕರಾದಂತಹ ಗಂಗಾಧರ್ ಸಾಲಿಮಠ್ ಅವರು, ಹಾಗೆಯೇ ಕಥೆ ಮತ್ತು ನಿರ್ಮಾಣ ಎರಡೂ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಆನಂದ್ ಮುಗದವರು ಇದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗೋಣ, ಬನ್ನಿ. ವೆಲ್ಕಮ್ ಟು ದ ಶೋ ಇಬ್ರಿಗೂ ಕೂಡ. ಥ್ಯಾಂಕ್ ಯು ಸುಜಯ್. ಹೇಗಿದ್ದೀರಾ ಸರ್ ಇಬ್ರು? ಆಲ್ ಗುಡ್. ಎಸ್. ಸೊ ಕೆಲವೇ ದಿನಗಳಷ್ಟೇ ಬಾಕಿ ಇದೆ ಆ್ಯಕ್ಚುಲಿ ರಿಲೀಸ್ ಆಗಲಿಕ್ಕೆ. ಸೊ ಎಕ್ಸೈಟ್ಮೆಂಟ್ ಹೇಗಿದೆ? ಸೊ ನಿಮ್ಮ ಟೆನ್ಷನ್ಸ್ ಹೇಗಿದೆ ಅಂತ? ಎಕ್ಸೈಟೆಡ್ ಅಂತೂ ಆಗಿದ್ದೀವಿ. ಯಾಕಂತಂದರೆ 2 ವರ್ಷದಿಂದ ಏನು ಕೆಲಸ ಮಾಡಿದ್ದೀವಿ ಅದನ್ನು ತೋರಿಸೋ ಟೈಮು ಓಕೆ ಜನರಿಗೆ. ಯಾಕಂದರೆ ನಾವು ಯೂಶಲಿ ಮಾಡೋದೇ ನಾವು ನೋಡೋದಕ್ಕೋಸ್ಕರ ಅಲ್ಲ, ಆಡಿಯನ್ಸ್ಗೆ ತೋರಿಸೋದಕ್ಕೋಸ್ಕರ. ಅದೊಂದು ನನಗೆ ಎಕ್ಸೈಟ್ಮೆಂಟ್ ಇದೆ. ಜನ ನೋಡಿ ಏನು ಹೇಳ್ತಾರೆ, ನಾವು ಮಾಡಿರೋ ಸ್ಟೋರಿನ ಹೇಗೆ ತೊಗೊಳ್ತಾರೆ ಅನ್ನೋದೊಂದು ಎಕ್ಸೈಟ್ಮೆಂಟ್ ಇದೆ, ಒಂದು ಕ್ಯೂರಿಯಾಸಿಟಿನೂ ಇದೆ. ಸೊ ಒಂದು ನರ್ವಸ್ನೆಸ್ಸು ಇರುತ್ತಲ್ಲ ರಿಲೀಸ್ ಅಂದ ತಕ್ಷಣ, ಒಂದು ರಿಸಲ್ಟ್ ಬರೋ ಟೈಮು, ಆ ನರ್ವಸ್ನೆಸ್ಸು ಒಂದಿದೆ. ಬಟ್ ಮೋರ್ ದ್ಯಾನ್ ನರ್ವಸ್ನೆಸ್ ವಿ ಆರ್ ಎಕ್ಸೈಟೆಡ್ ಅಂತ ಹೇಳ್ಬೋದು. ಕರೆಕ್ಟ್. ಸೊ ಈಗ ಕಥೆ ವಿಚಾರ, ಗ್ರೇ ಗೇಮ್ಸ್ನ ಕಥೆ ವಿಚಾರಕ್ಕೆ ಬರೋದಾದರೆ ನಿಮ್ಮಿಬ್ಬರ ಇನ್ವಾಲ್ವ್ಮೆಂಟ್ ಇದೆ ಇದರಲ್ಲಿ. ಸೊ ಅಂದರೆ ಇವತ್ತಿನ ಕಾಲಘಟ್ಟಕ್ಕೆ, ಅಂದರೆ ಅಫ್ಕೋರ್ಸ್ ಈಗ ನಮ್ಮ ಆಡಿಯನ್ಸ್ ಎಷ್ಟರ ಮಟ್ಟಿಗೆ ಅಪ್ಡೇಟ್ ಆಗ್ತಿದ್ದಾರೆ ಅಂತಂದರೆ, ಕ್ರಿಯೇಟರ್ಸ್ಗಿಂತ ಆಡಿಯನ್ಸೇ ಜಾಸ್ತಿ ಅಪ್ಡೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಸೊ ಈಗ ಒಂದೊಂದು ಕಾಲಘಟ್ಟಕ್ಕೆ ಒಂದೊಂದು ಥರದ ಸಿನಿಮಾ ಬರುತ್ತೆ. ಅದು ಒಳ್ಳೆಯ ದೊಡ್ಡ ಮಟ್ಟದಲ್ಲಿ ರೀಚ್ ಆದರೆ ಓಕೆ, ಏನೋ ಒಂದು ಡಿಫ್ರೆನ್ಸ್ ಅನ್ನಿಸ್ತು, ಓಕೆ ಇಲ್ಲಿಂದ ಒಂದು ಚಿತ್ರರಂಗ ಬೇರೆ ಥರನೇ ತೆರೆಕೊಳ್ತು, ಬೇರೆಯವ್ರು ನೋಡುವಂತಹ ದೃಷ್ಟಿಕೋನ ಕೂಡ ಚೇಂಜ್ ಆಗುತ್ತೆ ಆ್ಯಕ್ಚುಲಿ. ಸೊ ಆ ಒಂದು ಸಾಲಿಗೆ ಸೇರಬಹುದಾದ ಚಿತ್ರ ಅಂತ ಟ್ರೈಲರ್ ನೋಡಿದಾಗ ಅನ್ನಿಸ್ತಾ ಇದೆ ನಮಗೆ ಗ್ರೇ ಗೇಮ್ಸ್. ಬಟ್ ಈ ಒಂದು ಕಾನ್ಸೆಪ್ಟ್, ಈಗ ಮೆಟಾವರ್ಸ್ ಅನ್ನೋಂಥ ಆಗಿರ್ಬೋದು, ಅಂದರೆ ನಾವೇನೋ ಒಂದು ಬೇಸಿಕ್ ಅದ್ರ ಬಗ್ಗೆ ತಿಳ್ಕೊಂಡಿರ್ತೀವಿ, ಏನೋ ಇನ್ಮೇಲೆ ಲೈಫ್ ನಮಗೆ ಕುತ್ಕೊಂಡು ನಾವು ಲೀಡ್ ಮಾಡೋಕ್ಕಾಗದೇ ಇರುವಂತಹ ಲೈಫ್, ನಾವು ಡ್ರೀಮ್ ಮಾಡ್ತಿರುವಂತಹ ಲೈಫ್ನ ಮೆಟಾವರ್ಸಲ್ಲಿ ಜೀವನ ಮಾಡ್ಬೋದಂತೆ. ಆ ಥರದ್ದೆಲ್ಲ ಜನಗಳಿಗೆ ಸ್ವಲ್ಪ ಅದ್ರ ಬಗ್ಗೆ ಒಂದು ಪಿಕ್ಚರ್ ಇದೆ. ಸೊ ಅದನ್ನೇ ಬೇಸಾಗಿ ಇಟ್ಕೊಂಡು ಸ್ಟೋರಿ ಮಾಡ್ಬೋದು, ಅದನ್ನು ಜನಗಳಿಗೆ ನಾವು ಕನ್ವಿನ್ಸ್ ಮಾಡ್ಬೋದು ಅಂತ ಯಾಕೆ ಅನ್ನಿಸ್ತು ನಿಮ್ಮಿಬ್ಬರಿಗೆ ಅಂತ? ಆನಂದ್ ಅವರು ಅದನ್ನು ಕತೆ ಅಂದರೆ ಒಂದು ಕಾನ್ಸೆಪ್ಟನ್ನು ರೆಡಿ ಮಾಡ್ಕೊಂಡಿದ್ರು. ಸೊ ಅದು ಕಾನ್ಸೆಪ್ಟ್ ಇಂಟ್ರೆಸ್ಟಿಂಗ್ ಇತ್ತು ಅವಾಗ. ಅಂದರೆ ಕೇಳಿದ ತಕ್ಷಣ ಕಾನ್ಸೆಪ್ಟ್ ಇಂಟ್ರೆಸ್ಟಿಂಗ್ ಅನಿಸ್ಬಿಡುತ್ತೆ ನಿಮಗೊಂದೊಂದ್ಸಲ, ಎಕ್ಸೈಟ್ ಆಗಿಬಿಡ್ತೀರ ನೀವು ಆ್ಯಸ್ ಅ ರೈಟರ್ ಡೈರೆಕ್ಟರ್. ಸೊ ಅದು ಎಕ್ಸೈಟ್ಮೆಂಟ್ ಒಂದು ಕಡೆ ಇದ್ದರೆ, ನೀವು ಕೇಳ್ದಂಗೆ ಇದನ್ನು ಕನ್ವಿನ್ಸಿಂಗ್ಲಿ ಜನರಿಗೆ ಹೇಗೆ ಮುಟ್ಸೋದು, ಅದು ಬಿಗ್ಗರ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಡೈರೆಕ್ಟರ್ದು, ರೈಟರ್ದು. ಓಕೆ. ಸೊ ಅಲ್ಲಿ ನಾನು ಸ್ವಲ್ಪ ಟೈಮ್ ತೊಗೊಂಡೆ ಕಂಟೆಂಪ್ಲೇಟ್ ಮಾಡಲಿಕ್ಕೆ ಇದನ್ನು ಹೆಂಗೆ ಹೇಳ್ಬೋದು ಅಂತ. ಬಿಕಾಸ್ ಬರೀ ಟೆಕ್ನಾಲಜಿ ಅಂತ ಮಾತಾಡಿದರೆ ಜನಕ್ಕೆ ಅದು ಏನು ರೀಚ್ ಆಗಲ್ಲ. ಅದ್ರ ಜೊತೆ ಒಂದು ಪ್ರಾಪರ್ ಆಗಿ ಒಂದು ಸ್ಕ್ರೀನ್ ಪ್ಲೇ ಇರಬೇಕು ಕೆಳಗಡೆ. ಆ ಸ್ಕ್ರೀನ್ ಪ್ಲೇಯಲ್ಲಿ ಆ ಎಮೋಷ್ನಲ್ ಆಸ್ಪೆಕ್ಟ್ಸ್ ಇರಬೇಕು, ಎಮೋಷ್ನಲ್ ಪಂಚಸ್ ಇರಬೇಕು. ಸೊ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡಿದ್ದೀವಿ ಈ ಕಥೆನ ಪವರ್ಫುಲ್ಲಾಗಿ ಹೇಳಲಿಕ್ಕೆ. ಬಟ್ ಈ ಟೆಕ್ನಾಲಜಿನೇ ಸಿನಿಮಾ ಅಲ್ಲ, ಕರೆಕ್ಟ್, ಅದು ಒಂದು ಸಿನಿಮಾದ ಭಾಗ. ಅದನ್ನು ನಾವು ಯೂಸ್ ಮಾಡ್ಕೊಂಡಿದ್ದೀವಿ ಕಂಟೆಂಪ್ರರಿಯಾಗಿ ಇದನ್ನು ಮಾಡಲಿಕ್ಕೆ. ಬಟ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಎಮೋಷ್ನಲ್ ಸ್ಟೋರಿ. ಇಟ್ಸ್ ಎ ಎಮೋಷ್ನಲ್ ಸ್ಟೋರಿ ಅಬೌಟ್ ವಾಟ್ ಅಂತ ನಾನೀಗ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಅದನ್ನು ಹೇಳಿದರೆ ಕ್ಲೈಮ್ಯಾಕ್ಸ್ ಹೇಳ್ದಂಗೆ ಆಗುತ್ತೆ. ಬಟ್ ಇಟ್ ಇಸ್ ಎನ್ ಎಮೋಷ್ನಲ್ ಜರ್ನಿ ಆಫ್ ದ ಕ್ಯಾರೆಕ್ಟರ್ಸ್ ಆ್ಯಂಡ್ ಎವ್ರಿಥಿಂಗ್ ಪ್ರಾಪರ್ ಕ್ಲೋಜರ್ ಇದೆ ಎಲ್ರಿಗೂ.
ದಟ್ ಈಸ್ ವಾಟ್ ಇಟ್ ಈಸ್. ಬಟ್ ಈಗ ಐಡಿಯಾ ಹೇಗೆ ಬಂತು ಅದನ್ನು ಆನಂದ್ ಅವ್ರು ಹೇಳ್ಬೋದು. ಹೇಳಿ ಸರ್. See, Sujay, like, you know, youngsters like you are an inspiration, right? See, I have seen this entire evolution of computers because ನಮ್ಮ ಕಾಲದಲ್ಲಿ, you know, just monitors ಬಂದಿತ್ತು and all that stuff. So then slowly this entire computer started becoming part of our life. Okay, so then the softwares got developed and many games came in and also it started, ಅದು ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಗಕ್ಕೆ ಶುರು ಆಯಿತು. ಸೊ ಅದನ್ನು ನಾನು ಕ್ಲೋಸ್ಲಿ ವಾಚ್ ಮಾಡುವಾಗ ನನಗಂದು ಇದ್ರ ಮತ್ತು ಸಿನಿಮಾದಲ್ಲಿ ಏನಿದೆ ಡಿಫ್ರೆನ್ಸು ಅಂತ, ಬಿಕಾಸ್ ದ ಗ್ರಾಫಿಕ್ಸ್ ಆರ್ ಸೋ ರಿಯಲ್, ಎವ್ರಿಥಿಂಗ್ ಈಸ್ ಸೋ ರಿಯಲ್. ದೆನ್ ಆ್ಯಕ್ಚುಲಿ ಇಫ್ ಯು ಗೋ ಟು ಸಿ ಗೇಮಿಂಗ್ ಇಂಡಸ್ಟ್ರಿ ಈಸ್ ಮಚ್ ಬಿಗರ್ ದನ್ ಫಿಲ್ಮ್ ಇಂಡಸ್ಟ್ರಿ ಇನ್ ಇಟ್ಸ್ ಸೆಲ್ಫ್. ಅಂದರೆ ಅಷ್ಟು ಕನ್ಸ್ಯೂಮರ್ಸ್ ಇದ್ದಾರೆ. ದಟ್ ಮೀನ್ಸ್ ದೆರ್ ಇಸ್ ನೋ ಡೌಟ್ ಕಿ ನೋ ಗೇಮಿಂಗ್ ಒಬ್ಬರಲ್ಲೊಬ್ಬರು ಒಂದು ಯಾವುದಾದ್ರು ಒಂದು ಫಾರ್ಮ್ನಲ್ಲಿ ಕನ್ಸ್ಯೂಮ್ ಮಾಡ್ತಾನೆ ಇರ್ತಾರೆ. ಸೊ ದೆನ್ ಇದೆಲ್ಲ ಪ್ರಿಮೈಸಸ್ನಲ್ಲಿ ಇದನ್ನೇ ಪ್ರಿಮೈಸಸ್ ಇಟ್ಕೊಂಡು ಇದರಿಂದ ಒಂದು ಏನೋ ನಾವು ಕಾಲ್ಪನಿಕ ಲೋಕದಲ್ಲಿ ಹೋದರೆ, ಇಲ್ಲ ಒಬ್ಬ ನಮ್ಮ ಕ್ಯಾರೆಕ್ಟರ್ ಅದರಲ್ಲಿ ಹೋದರೆ ಅವನ ಫ್ಯಾಮಿಲಿಯಲ್ಲಿ ಏನಾಗುತ್ತೆ, ಸೊಸೈಟಿಯಲ್ಲಿ ಏನಾಗುತ್ತೆ, ಅದರಲ್ಲಿ ಏನೇನೆಲ್ಲ ಆಗ್ಬೋದು, ಅದನ್ನು ಹೇಗೆ ಇಮೋಷ್ನಲಿ ಕನೆಕ್ಟ್ ಮಾಡಿ ಅದೊಂದು ಕಥೆ ಆಗ್ಬೋದು. ಐ ಥಿಂಕ್ ದಟ್ ವಾಸ್ ದ ಥಿಂಗ್. ಐ ಥಿಂಕ್ ಐ ಹ್ಯಾವ್ ಆಲ್ಸೋ ಇವಾಲ್ವ್ ವಿತ್ ದ ಟೆಕ್ನಾಲಜಿ. ಒನ್ ಗುಡ್ ಥಿಂಗ್ ಈಸ್ ದ್ಯಾಟ್ ಯಾರು ಟ್ರೈ ಮಾಡಿಲ್ಲ ಅಂತಂತಂದರೆ ಯು ಹ್ಯಾವ್ ಅ ವೈಡ್ ಕ್ಯಾನ್ವಸ್ ಟು, you know, your imagination can go really wild and, you know, limitless. Correct. So I think that was the whole premises. And if you go to see, we all live in a metaverse. So for example, you may be living in whichever world, is that ನಾನು ಅದನ್ನೇ ಹೇಳೋದು, there is one entire set of generation which is doing a live streaming at 6 in the morning. Correct. Even after 10 in the night, maybe because, you know, because of their work, you know, it could be whatever, but they enjoy being there. And more than ಆಡೋರ್ಗಿಂತ ನೋಡೋರ್ ಅದನ್ನ ಮಜಾ ಮಾಡೋ ಜನನೂ ಇದ್ದಾರೆ. I think we have not touched that universe, and that universe exists currently. So that is a premises, but main film is all about emotions, about bonding. So this is just a backdrop, but this backdrop was never used because it's very tough to use, because you'll have to develop that kind of games, that kind of footage, and lot of there is a hard work that goes. ಕರೆಕ್ಟ್. ಸರ್, ಇನ್ನು ನಿರ್ದೇಶಕರಿಗೆ ಈ ಪ್ರಶ್ನೆ ಅಂದರೆ, ಒಂದು ಅಂದರೆ ಹಿಂದೆಲ್ಲೂ ಟಚ್ ಮಾಡದೇ ಇರುವಂತಹ ಒಂದು ಕಾನ್ಸೆಪ್ಟ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಹೊರಟಿರುವಂಥದ್ದು, ಪ್ಲಸ್ ವಿಜಯ ರಾಘವೇಂದ್ರ ಅವರು ಮತ್ತು ಭಾವನಾ ರಾವ್ ಅವರಿಬ್ಬರನ್ನ ಬಿಟ್ಟರೆ ನಮಗೆ ಅಷ್ಟಾಗಿ ಪರಿಚಯ ಇಲ್ಲದ ಮುಖಗಳ ಮೂಲಕ ನಿಮ್ಮ ಲೈಕ್ ಅಂದರೆ ನಿಮ್ಮ ಏನು ಕನ್ವಿಕ್ಷನ್ ಏನಿದೆ ಅದನ್ನು ದಾಟಿಸೋ ಪ್ರಯತ್ನ. ಸೊ ಚಾಲೆಂಜ್ ತುಂಬ ಇದೆ ಆ್ಯಕ್ಚುಲಿ. ಪ್ಲಸ್ ಎಗೈನ್ ಇವತ್ತು ಏನು ಚಿತ್ರರಂಗ ಯಾವ ರೀತಿಯಲ್ಲಿ ಹೋಗ್ತಾ ಇದೆ, ಯಾವ ರೀತಿ ಎಸ್ಪೆಷಲಿ ಈ ವರ್ಷನ ಜನಗಳು ಅಂದರೆ ಕನ್ನಡ ಚಿತ್ರರಂಗವನ್ನು ಯಾವ ರೀತಿ ಜನ ಟ್ರೀಟ್ ಮಾಡಿದ್ದಾರೆ, ಅದನ್ನೆಲ್ಲ ನೋಡುವಾಗ ತುಂಬ ಚಾಲೆಂಜ್ ಇದೆ ಅಂತ ಅನ್ನಿಸ್ತಾ ಇದೆ. ಈ ಒಂದು ಅಂದರೆ ಕಾನ್ಸೆಪ್ಟ್ ವೈಸ್ ಆಗಿರ್ಬೋದು ಅಥವಾ ಎಕ್ಸಿಕ್ಯೂಷನ್ ವೈಸ್ ಆಗಿರ್ಬೋದು, ಎಲ್ಲ ರೀತಿಯಿಂದನೂ ಟೆಕ್ನಿಕಲಿ ಎಲ್ಲ ರೀತಿಯಿಂದನೂ ಒಳ್ಳೆ ಸಿನಿಮಾಗಳು ಬಂದರೂ ಕೂಡ ಜನಗಳು ಸ್ವಲ್ಪ ಹಿಂದೇಟ್ ಆಗ್ತಿದ್ದಾರೆ. ಅಂದರೆ ಎಲ್ಲದರಲ್ಲೂ ಪರ್ಫೆಕ್ಷನ್ ಅವರು ಹುಡುಕ್ತಾ ಇದ್ದಾರಾ, ಅದನ್ನು ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಅಥವಾ ಹ್ಞೂ ಅಂತ ಕಂಪ್ಲೀಟಾಗಿ ಅಕ್ಸೆಪ್ಟು ಮಾಡೋಕ್ಕಾಗಲ್ಲ. ಯಾಕೆಂದರೆ ಅಬೋವ್ ಅಂದರೆ ಬಿಲೋ ಆ್ಯಾವ್ರೇಜ್ ಇರೋಂತಹ ಸಿನಿಮಾಗಳನ್ನು ಒಳ್ಳೆ ಎಕ್ಸಿಕ್ಯೂಟ್ ಮಾಡಿದರೆ ಅಕ್ಸೆಪ್ಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಪ್ರೇಮಲು ಮಲಯಾಳಂ ಸಿನಿಮಾ ಅಷ್ಟೇನು ತುಂಬ ಅದ್ಭುತವಾದ ಔಟ್ ಆಫ್ ದ ಬಾಕ್ಸ್ ಸಿನಿಮಾ ಏನಲ್ಲ ಅದು, ಬಟ್ ಎಕ್ಸಿಕ್ಯೂಷನ್ ವೈಸ್ ಇಟ್ ವಾಸ್ ಬೆಟರ್ ಇನ್ ಟರ್ಮ್ಸ್ ಆಫ್ ಪರ್ಫಾರ್ಮೆನ್ಸ್ ಮತ್ತು ಎಕ್ಸಿಕ್ಯೂಷನ್. ಸೊ ಇಷ್ಟೆಲ್ಲ ಚಾಲೆಂಜಸ್ ಇದೆ. ಸೊ ಹೇಗೆ ಲಾರ್ಜರ್ ಆಡಿಯನ್ಸಿಗೆ ಕೇಟರ್ ಮಾಡ್ಬೋದು ಈ ಸಿನಿಮಾನ ಅಂತ ಅಂದ್ಕೊಂಡಿದ್ದೀರಾ? ಸಿ, ಸ್ಟೋರಿ ಟೆಲ್ಲಿಂಗ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಪ್ರೊಫೆಷನ್ಸು ಅನ್ಬೋದು, ಅಥವಾ ಓಲ್ಡೆಸ್ಟ್ ಹಾಬಿ ಅನ್ಬೋದು. ಸ್ಟೋರಿ ಟೆಲ್ಲಿಂಗ್ ಯಾವಾಗ ಸ್ಟೋನ್ ಏಜಿಂದ ಇದೆ. ಒಂದು ಬೆಂಕಿ ಸುತ್ತ ಕೂತ್ಕೊಂಡು ಜನ ಒಂದು ಸ್ಟೋರಿ ಹೇಳ್ತಾ ಇದ್ರು. ಒಂದು ಸ್ಟೋರಿಗೆ ಒಂದು ಎಲಿಮೆಂಟ್ ಬೇಕು. ಇವತ್ತೊಂದು ಸ್ಟೋರಿನ ನಾವು ಯಾವುದೇ ಫಾರ್ಮ್ಯಾಟಲ್ಲಿ ಹೇಳಿ, ಸಿನಿಮಾ ಫಾರ್ಮ್ಯಾಟಲ್ಲಿ ಹೇಳಿ, ಥಿಯೇಟ್ರ್ ಫಾರ್ಮ್ಯಾಟಲ್ಲಿ ಹೇಳಿ, ಅಥವಾ ನಾವು ಬಯಲಾಟದಲ್ಲಿ ಹೇಳಿ, ಯಕ್ಷಗಾನದಲ್ಲಿ ಹೇಳಿ, ಒಂದು ಎಮೋಷ್ನಲಿ ಕನೆಕ್ಟ್ ಮಾಡುವಂಥ ಒಂದು ಆಸ್ಪೆಕ್ಟು ಆ ಸ್ಟೋರಿಯಲ್ಲಿ ಇರಬೇಕು. ಓಕೆ, ಕ್ಯಾರೆಕ್ಟರ್ಸ್ಗೆ ಇರಬೇಕು. ಓಕೆ, ಅದನ್ನು ನಾವು ಯಾವ ರೀತಿ ಹೇಳ್ತೀವಿ ಬೇಸ್ಡ್ ಆನ್ ದ ಟೈಮ್ ಆ್ಯಂಡ್ ಟೆಕ್ನಾಲಜಿ ಅದು ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಸೊ ಈಗ ಸಿನಿಮಾಕ್ಕೆ ಬಂದರೆ, ಸಿನಿಮಾ ಈಸ್ ಅ ವೆರಿ ಕಾಂಪ್ಲೆಕ್ಸ್ ಮೀಡಿಯಮ್, ನಿಮಗೂ ಗೊತ್ತಿದೆ, ಯಾಕಂದರೆ ನೀವು ಇದೇ ಇದರಲ್ಲಿ ಇದ್ದೀರಾ. ಈಗ ಔಟ್ಸೈಡರ್ಗೆ ಅದನ್ನು ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಏನು ಕಾಂಪ್ಲೆಕ್ಸಿಟಿ ಅಂತ ನಮಗೆ ಗೊತ್ತು. ಒಂದು ಸ್ಮಾಲ್ ಸೌಂಡ್ ಏನು ಚೇಂಜ್ ಮಾಡುತ್ತೆ, ಒಂದು ವಿಜುವಲ್ ಏನು ಚೇಂಜ್ ಮಾಡುತ್ತೆ ಅಂತ. ಸೊ ಇಟ್ ಈಸ್ ಅ ವೆರಿ ಕಾಂಪ್ಲೆಕ್ಸ್ ಆರ್ಟ್ ಫಾರ್ಮ್, ಸ್ಟೋರಿ ಟೆಲ್ಲಿಂಗ್ ಆರ್ಟ್ ಫಾರ್ಮ್. ಸೊ ಇಲ್ಲಿ ಎಲ್ಲ ವರ್ಕ್ ಆಗಬೇಕು. ಆ್ಯಕ್ಟರ್ಸ್ ನೀವು ಕೇಳ್ದಂಗೆ ಆ್ಯಕ್ಟರ್ಸ್ ಕ್ಯಾರಿ ಮಾಡಬೇಕು, ಅದರ ತಕ್ಕದಾಗಿ ಡೈಲಾಗ್ಸ್ ಇರಬೇಕು, ಸ್ಟೋರೀಸ್ ಇರಬೇಕು, ಅದರ ತಕ್ಕಾಗಿ ಮ್ಯೂಸಿಕ್ ಇರಬೇಕು, ಸೌಂಡ್ ಡಿಸೈನ್ ಇರಬೇಕು, ಪ್ಲಸ್ ಕ್ಯಾಮ್ರಾ ವರ್ಕ್ ಆ ರೀತಿ ಇರಬೇಕು. ಇಲ್ಲಾಂದರೆ ನೀವು ಮಕನೇ ಕರೆಕ್ಟಾಗಿ ಕಾಣ್ತಿಲ್ಲ ಅಂತಂತಂದರೆ ಜನಕ್ಕೆ ಅದ್ರ ಕನೆಕ್ಟ್ ಮಾಡೋಕ್ಕೆ ಆಗಲ್ಲ ಆಡಿಯನ್ಸ್ಗೆ. ಓಕೆ, ಸೊ ಹೀಗಿರುವಾಗ ಬಟ್ ಈಕ್ವಲಿ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಇಷ್ಟು ಕಾಂಪ್ಲೆಕ್ಸಿಟಿ ಇರೋ ಒಂದು ಮೀಡಿಯಮ್ನ ಯೂಸ್ ಮಾಡಿಕೊಂಡು ಸ್ಟೋರಿ ಹೇಳೋದು ಈಸ್ ವೆರಿ ಇಂಟ್ರೆಸ್ಟಿಂಗ್. ಅದು ಒಂಥರ. ಸೊ ನನಗೆ
ಆ ಜರ್ನಿ ಲೈಕ್ ತುಂಬ ಓಕೆ. ಸೊ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಈ ರೀತಿ ಚಾಲೆಂಜ್ ಇರೋ ಸಬ್ಜೆಕ್ಟ್ಸ್ನ ತೊಗೊಳ್ತೀನಿ, ಚಾಲೆಂಜ್ ಇರೋ ಸಬ್ಜೆಕ್ಟ್ಸ್ನ ನಾನು ಮಾಡ್ತೀನಿ. ಸೊ ಈಗ ವಿಜಯ್ ಸರ್ ಇದ್ದಾರೆ, ಭಾವನಾ ಇದ್ದಾರೆ, ಶ್ರುತಿ ಪ್ರಕಾಶ್ ಇದ್ದಾರೆ, ಅವರೊಂದು 3 ಜನ. ಜೈ ಇದ್ದಿದ್ದು ಡೆಬ್ಯೂ. ಕರೆಕ್ಟ್. ಓಕೆ. ಬಟ್ ನನಗನ್ಸಿದ ಮಟ್ಟಿಗೆ ಸಿನಿಮಾ ಒಂದ್ಸಲ ಸ್ಟಾರ್ಟ್ ಆದಮೇಲೆ ಆಡಿಯನ್ಸಿಗೆ ಮ್ಯಾಟರ್ ಆಗಲ್ಲ ಯಾರು ಅಂತ. ಓಕೆ. ಆ ಕ್ಯಾರೆಕ್ಟರ್ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಇದು ದೊಡ್ಡ ಸ್ಟಾರ್ ಫಿಲ್ಮ್ಗಳು ಫ್ಲಾಪ್ ಆಗುತ್ತಲ್ಲ. ಯಾಕಂದ್ರೆ ಆ ಕ್ಯಾರೆಕ್ಟರ್ನ ಅದಕ್ಕೆ ಕನೆಕ್ಟ್ ಆಗಲ್ಲ ಆಡಿಯನ್ಸ್. ಸೊ ಇಲ್ಲಿ ಏನಾಗಿದೆ ಅಂತಂದರೆ ನಾವು ಕರೆಕ್ಟಾಗಿ ಎಲ್ಲರನ್ನೂ ಕಾಸ್ಟ್ ಮಾಡಿದ್ದೀವಿ. ಅದೇ ರೀತಿ ಅವ್ರಿಗೆ ಕಾಸ್ಟ್ಯೂಮ್ಸ್ ಇದೆ, ಅದೇ ರೀತಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಇದೆ, ಅದೇ ರೀತಿ ಅವ್ರದ್ದು ಮಾತಾಡೋ ಸ್ಟೈಲ್ ಇದೆ. ಓಕೆ. ಹೀಗಾಗಿ ಈ ಕ್ಯಾರೆಕ್ಟರ್ ಥ್ರೂ ನಮ್ಮ ಜಗತ್ತಿಗೆ ಆಡಿಯನ್ಸು ತುಂಬ ಬೇಗ ಕನೆಕ್ಟ್ ಆಗ್ತಾರಂತ ನನಗನ್ಸುತ್ತೆ. ಅದ್ರ ಜೊತೆ ಒಂದು ಎಮೋಷನಲ್ ಸ್ಟೋರಿ ಇದೆ ಫಿಲ್ಮಲ್ಲಿ. ಓಕೆ. ಟೆಕ್ನಾಲಜಿ ಇಸ್ ದ ಟಾಪ್ ಲೇಯರ್. ಕರೆಕ್ಟ್. ಅದ್ರ ಕೆಳಗಡೆ ನೀವು ಹೋದರೆ ಇಟ್ ಈಸ್ ಎ ಎಮೋಷ್ನಲ್ ಜರ್ನಿ, ವೆರಿ ಎಮೋಷ್ನಲ್ ಜರ್ನಿ. ಅದು ಕ್ಲೈಮ್ಯಾಕ್ಸ್ ಮುಗಿದ ಮೇಲೆ ನಿಮಗೆ ರಿಲೈಸ್ ಆಗುತ್ತೆ, ಓಕೆ ಇದು ಇಲ್ಲಿಂದ ಸ್ಟಾರ್ಟ್ ಆಗಿತ್ತು ಅಂತ. ಸೊ ದಟ್ ಈಸ್ ಮೈ ಥಾಟ್ ಆನ್ ಇಟ್. ಆನಂದ್ ಸರ್, ನೀವು ಆ್ಯಕ್ಚುಲಿ ಹೇಳಿದ್ರಿ ಕಥೆ ಹೆಂಗೆ ಶುರುವಾಯಿತು, ಪ್ರಿಮೈಸ್ ಹೆಂಗಾಯಿತು ಅದೆಲ್ಲ. ಬಟ್ ನನಗೆಲ್ಲ ಒಂದು ಕಡೆ ಟ್ರೈಲರ್ ನೋಡಿದ್ಮೇಲೆ ಏನು ಅನಿಸ್ತಾ ಇದೆ ಅಂತಂದರೆ ತುಂಬ ಸ್ಟ್ರಾಂಗಾಗಿ ಅನಿಸ್ತಿರೋದು ಮೋಸ್ಟ್ಲಿ ಇದು ಪಕ್ಕ ಓಪನ್ ಎಂಡಿಂಗ್ ಕ್ಲೈಮ್ಯಾಕ್ಸೇ ಆಗಿರುತ್ತೆ ಅಂತ. ಯಾಕಂದರೆ ನಮಗೆ ಬಿಟ್ಬಿಡ್ತಾರೆ ಮೋಸ್ಟ್ಲಿ ಪ್ರೇಕ್ಷಕರಿಗೇನೆ, ನೀವೇ ಅರ್ಥ ಮಾಡ್ಕೊಳ್ಳಿ ಅನ್ನೋ ಥರ. ಪ್ಲಸ್ ಏನೋ ಒಂದು ಸಂದೇಶ ಅಂದರೆ ರಿಲೇಟೆಡ್ ಟು ಈ ಆನ್ಲೈನಲ್ಲಿ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದ್ರ ಬಗ್ಗೆ ಏನೋ ಒಂದು ಸಂದೇಶ ಇರುತ್ತೆ. ಪ್ಲಸ್ ಲೈಕ್ ಓಪನ್ ಎಂಡಿಂಗ್ ಕ್ಲೈಮ್ಯಾಕ್ಸ್ ಇರಬಹುದು ಅಂತ ಅನ್ನಿಸ್ತಾ ಇದೆ. ಸುಜಯ್, ನೀವು ಎದಕ್ಕಾದ್ರೂ ಒಂದು ಕಡಾಖಂಡಿತವಾಗಿ ಇದನ್ನೇ ಅಂತ ಹೇಳಿ ಒಂದು ಏನಾದ್ರು ಹೇಳ್ಬೇಕಂದ್ರೆ ಅದು ಕಂಪ್ಲೀಟ್ ಅದರದ್ದೊಂದು ಎಕ್ಸ್ಪೆರಿಮೆಂಟ್ ಆಗಿರ್ಬೇಕು. ಇವಾಗ ಆನ್ಲೈನ್ ಸ್ಪೇಸ್ ಇಟ್ ಸೆಲ್ಫ್ ಇಸ್ ಇವಾಲ್ವಿಂಗ್. ವಿ ಆರ್ ಸ್ಟಿಲ್ ಇನ್ ದ ಟ್ರಾನ್ಸಿಷನಿಂಗ್ ಪೀರಿಯಡ್. ಕರೆಕ್ಟ್. ಆ್ಯಂಡ್ ವಿ ಆಸ್ ಫಿಲ್ಮ್ ಮೇಕರ್ಸ್ ವಿ ಆರ್ ನಾಟ್ ಪ್ರೀಚರ್ಸ್. So we are saying here is an incident that happened. Okay. For example, if somebody shows you a travel video, so based on your experience, you'll say, I have to go to this place. Somebody sees that video, say, acha, I missed this. It could have been shown this way as well. So what I'm trying to say is that ivaga idu good bad, we are not here to say that. This is one world that we are showing you, and this is one family and whatever. This is what has happened. Idinralli ee tara agide. ಅದನ್ನಷ್ಟೇ ಹೇಳ್ತಾ ಇರೋದು. ಸಿನಿಮಾ ಎಲ್ಲ ಸಿನಿಮಾದಲ್ಲಿ ಸಂದೇಶ ಕೊಡ್ತಾ ಹೋದ್ರೆ ವಾರಕ್ಕೆ 25 ಸಂದೇಶ ಜನರು ತಗೊಂಡು ಎಲ್ಲಿ ಹೋಗ್ಬೇಕಾದ್ರೆ ದೇ ಕಮ್ ಫಾರ್ 2 hours ಎಂಟರ್ಟೈನ್ಮೆಂಟ್. ಆಲ್ ದಟ್ ವಿ ಆರ್ ಸೇಯಿಂಗ್ ವೆನ್ ದೇ ಕಮ್ ಔಟ್ ಆಫ್ ದ ಆಡಿಟೋರಿಯಂ ದಿಲ್ ಸೇ ರಿಫ್ರೆಶಿಂಗ್ ಇಟ್ಸ್ ರಿಯಲಿ ಸಮಥಿಂಗ್. ದಟ್ ಈಸ್ ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ದ ಆಡಿಯನ್ಸ್. ಸೊ ಹಾಗಾದರೆ ಅಂಡರ್ ಕರೆಂಟಲ್ಲಿ ನಿರ್ದೇಶಕರಿಗೂ ಕೂಡ ಏನು ತಲೆಯಲ್ಲಿ ಇಟ್ಕೊಂಡು ಬರ್ದಿಲ್ಲ ನೀವು, ಅಂದರೆ ಫೈನಲಿ ಇದೇ ಒಂದು ಫೀಲ್ನ ಕೊಡಬೇಕು ಅಂದರೆ ನಿಮ್ಗೊಂದು ಫೀಲಿಂಗ್ ಬಂದಿರುತ್ತೆ ಮೋಸ್ಟ್ಲಿ ಇದರ ಔಟ್ಕಮ್ ನೋಡಿ ಫೈನಲಿ. ಸೊ ಅದೇ ರಿಫ್ಲೆಕ್ಟ್ ಆಗಬೇಕು ಅಂತ ಅನ್ಕೋತಿದ್ದೀರಾ ಪ್ರೇಕ್ಷಕರಲ್ಲೂ ಕೂಡ, ಅಥವಾ ಬೇರೆ ಏನಾದರೂ ಅನ್ಕೊಳ್ಳಿ ಅಂತ ಇದೆಯಾ? ಇಲ್ಲ, ನೀವು ದಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ಸುಜಯ್. ನೀವು ಮಾಡಿದ್ದು ಟ್ರೇಲರ್ ನೋಡಿ ನೀವು ಓಪನ್ ಎಂಡ್ ಇದೆಯಾ ಅಂತ ಕೇಳಿದ್ದು. ಓಕೆ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್. ಸೊ ಒನ್ ಪಾಯಿಂಟ್ ಆಫ್ ಟೈಮು ಆ ಥಾಟ್ ಇತ್ತು ಸಿನಿಮಾದಲ್ಲಿ, ನಿಮ್ಗೆ ಕೊನೆಗೋವರೆಗೂ ಅನಿಸುತ್ತೆ ಇದೇನು ಓಪನ್ ಎಂಡ್ ಆ ಫಿಲ್ಮು ಅಂತ. ಓಕೆ, ನಾನು ಇಷ್ಟು ಮಾತ್ರ ಹೇಳ್ಬೋದು ಈಗ. ಬಟ್ ಅದಕ್ಕೊಂದು ಕ್ಲೋಜರ್ ಇದೆ ಕೊನೆಗೆ. ಅಥವಾ ಅಷ್ಟೊಂದು ನಾನು ಅದನ್ನು ಓಪನ್ ಎಂಡಿಂಗ್ ಇಟ್ಟಿಲ್ಲ, ಕ್ಲೋಜರ್ ಇದೆ. ಬಟ್ ನೀವು ಹೇಳ್ದಂಗೆ ಲಾಸ್ಟ್ ಮಿನಿಟ್ವರೆಗೂ ಅನಿಸ್ತಾ ಇರುತ್ತೆ ಇದು ಏನು ಇದನ್ನ ಮಾಡ್ತಿಲ್ವಾ ಅಂತ, ಕ್ಲೋಸ್ ಮಾಡ್ತಿಲ್ವಾ ಫಿಲ್ಮು ಅಂತ. ಬಟ್ ಇದು ಫಿಲ್ಮ್ಗೆ ಕ್ಲೋಜರ್ ಇದೆ ಅಂದರೆ ವೆರಿ ಎಮೋಷನಲಿ ಸ್ಯಾಟಿಸ್ಫೈಯಿಂಗ್ ಕ್ಲೋಜರ್ ಇದೆ. ದಟ್ ಈಸ್ ದ ಬ್ಯೂಟಿ ಆಫ್ ದ ಕ್ಲೈಮ್ಯಾಕ್ಸ್. ಓಕೆ, ಕ್ಲೈಮ್ಯಾಕ್ಸ್ ಅದನ್ನೇ ಮಾಡಬೇಕಲ್ಲ. ಕ್ಲೈಮ್ಯಾಕ್ಸ್ ಹ್ಯಾಸ್ ಟು ಡೆಲಿವರ್ ದಟ್ ಫೈನಲ್ ಪಂಚ್. ಅಲ್ಲಿವರೆಗೂ ನೀವು ಏನು ಮಾಡ್ತಿದ್ದೀರಾ ಅದು ಸೆಕೆಂಡ್ರಿ, ಬಟ್ ಕ್ಲೈಮ್ಯಾಕ್ಸಲ್ಲಿ ಅದೊಂದು ಪಂಚ್ ಇರಬೇಕು, ಅದಿದೆ. ಸೊ ಅದನ್ನು ನಾನು ಅನ್ಕೊಂಡ ರೀತಿಯಲ್ಲೇ ಅದು ರೀಚ್ ಆಗುತ್ತಾ ಅದನ್ನೊಂದು ಸ್ವಲ್ಪ ಕಾದು ನೋಡಬೇಕು. ಗೋವಾ ಫಿಲ್ಮ್ ಫೆಸ್ಟಿವಲ್ ಎಲ್ಲ ಆಯಿತು ಸ್ಕ್ರೀನ್ ನಮ್ಮದು, ಅಲ್ಲಿ ನನಗೆ ಅದು ಕನ್ವೆ ಆಗಿದೆ ಅಂತ ಗೊತ್ತಾಯಿತು ಬಂದ ಫೀಡ್ಬ್ಯಾಕ್ ಮೇಲೆ. ಬಟ್ ಈಗ ಇದೊಂದು ಲಾರ್ಜರ್ ಆಡಿಯನ್ಸು, ಅದು ಫಿಲ್ಮ್ ಫೆಸ್ಟಿವಲ್ ಆಡಿಯನ್ಸು. ಓಕೆ, ಸೊ ಬಟ್ ನಮ್ಮದು ಮೇನ್ ಸ್ಟ್ರೀಮ್ ಸಿನಿಮಾ ನನಗನ್ಸಿದ ಮಟ್ಟಿಗೆ ಅಲ್ಲಿ ಆಡಿಯನ್ಸ್ಗಿಂತ ಈ ಕಾಮನ್ ಆಡಿಯನ್ಸ್ಗೆ ಫಿಲ್ಮ್ ಹೆಚ್ಚಿಗೆ ಕನೆಕ್ಟ್ ಆಗುತ್ತೆ. ಸರ್, ಇನ್ನು ನಿಮ್ಮ ಒಂದು ಸಿನಿಮಾ ಕಲಿಕೆ ಬಗ್ಗೆ ಚಿಕ್ಕದಾಗಿ ಒಂದು ಬ್ರೀಫಾಗಿ ಹೇಳೋದಾದ್ರೆ, ಅಂದರೆ ಎಷ್ಟರ ಮಟ್ಟಿಗೆ ನೀವು ಕನ್ನಡ ಸಿನಿಮಾಗಳನ್ನು ಸ್ವಲ್ಪ ರಿಸರ್ಚ್ ಮಾಡಿದ್ರೆ, ಅಂದರೆ ಜನಗಳ ರಿಸೆಪ್ಷನ್ ವೈಸ್ ಆಗಿರ್ಬೋದು, ಅಥವಾ ಹಿಂದಿನವರು ನಮ್ಮ ಹಿಂದಿನ ಎಷ್ಟೊಂದು ಲೆಜೆಂಡರಿ ನಿರ್ದೇಶಕರು ಮಾಡ್ಕೊಂಡು ಬಂದಿರುವಂತಹ ಅಥವಾ ಕಣ್ಣು ಹಿಡ್ಕೊಂಡಿರುವಂತಹ ಸೂತ್ರ ಏನಿರಬಹುದು, ಅಥವಾ ಅದ್ರ ಬಗ್ಗೆ ಸ್ವಲ್ಪ ನೀವು ಮಾತಾಡೋದು? ವೆರಿ ನೈಸ್ ಕ್ವಶನ್. ಓಕೆ, ಸೊ ಆ್ಯಸ್ ಎ ಡೈರೆಕ್ಟರ್ ನಾವು ಸ್ಟಾರ್ಟ್ ಮಾಡಿದಾಗ, ನಮ್ದೊಂದು ಜರ್ನಿ ಸ್ಟಾರ್ಟ್ ಮಾಡಿದಾಗ ಇದು ಸಬ್ ಕಾನ್ಷಿಯಸ್ಲಿ ಸ್ಟಾರ್ಟ್ ಆಗಿರುತ್ತೆ. ಯಾರು ಸಿನಿಮಾ ಡೈರೆಕ್ಟರ್ ಆಗಲೇಬೇಕಂತ ಕೆಲಸ ಸ್ಟಾರ್ಟ್ ಮಾಡಲ್ಲ. ನೀವು ಮೊದಲು ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ, ಆಮೇಲೆ ಆ ಯೋಚನೆಗೆ ಒಂದು ರೂಪ ಸಿಗಲಿಕ್ಕೆ ನೀವು ಡೈರೆಕ್ಟರ್ ಆಗ್ತೀರಾ, ರೈಟರ್ ಆಗ್ತೀರಾ. ಓಕೆ, ಸೊ ಇಲ್ಲಿ ನನಗೆ ಇಂಪ್ಯಾಕ್ಟ್ ಎಲ್ಲಿಂದ ಸ್ಟಾರ್ಟ್ ಆಗಿದ್ದೆ ಅಂತಂದರೆ ಸಿನಿಮಾ ನೋಡಿದಾಗ, ಕೆಲವು ಸಿನಿಮಾ ನೋಡಿದಾಗ ಆ ಸಿನಿಮಾಗಳ
ಇಂಪ್ಯಾಕ್ಟ್ ಇಷ್ಟೊಂದಿತ್ತಂತಂದ್ರೆ, ಡೈರೆಕ್ಟರ್ಸ್ ಇಂಪ್ಯಾಕ್ಟ್ ಇಷ್ಟೊಂದಿತ್ತಂತಂದ್ರೆ ನಾನು ಈ ರೀತಿ ಏನೋ ಮಾಡ್ಬೇಕನ್ನೋ ಒಂದು ಆಸೆ ಹುಟ್ಟಿದ್ದು. ಅಲ್ಲಿಂದ ಈ ಜರ್ನಿ ಇದಾಗಿದ್ದು. ಬಟ್ ನನಗೇನಿತ್ತು, ನಂದೊಂದು ಪ್ರೊಸೆಸ್ ಬೇರೆ ಇದೆ. ಓಕೆ, ನಾನು ಆ ಕಲೆಕ್ಷನ್ ಎಲ್ಲ ನೋಡಕ್ ಹೋಗಲ್ಲ. ನಾನು ನೋಡ್ತೀನಿ ಇದು ಪರ್ಸ್ನಲಿ ಎಷ್ಟು ಜನಕ್ಕೆ ಕನೆಕ್ಟ್ ಆಗಿದೆ, ನನಗೂ ಕನೆಕ್ಟ್ ಆಗಿದೆಯೋ ಇಲ್ವೋ. ಓಕೆ, ಸೊ ಈಗ ಪುಟ್ಟಣ್ಣ ಕಣಗಾಲ್ ಅವರು ನನಗೆ ರೋಲ್ ಮಾಡೆಲ್. ಅಂದ್ರೆ ಒಂಥರ ಎಲ್ಲರೂ ಹೇಳ್ತಾರಂತಲ್ಲ ಪುಟ್ಟಣ್ಣ ಅಂತ, ಜೆನ್ಯೂನ್ಲಿ ನಾವು ಒಂದ್ಸಲ ಬೇಕಂದ್ರೆ ಜೆನ್ಯೂನ್ ಆಗಿ ಅದನ್ನೇ ಡಿಸ್ಕಸ್ ಮಾಡ್ಬೋದು. ಅವರು ಈಚ್ ಶಾಟು, ಅವ್ರ ಈಚ್ ಕಂಪೋಸಿಷನ್, ಅದನ್ನೇ ಒಂದು 3 ಅವರ್ ಮಾತಾಡ್ಬೋದು. ಅಪಾರ್ಟ್ ಫ್ರಮ್ ಕಾನ್ಸೆಪ್ಟ್ ಅಥವಾ ಕಾನ್ಸೆಪ್ಟ್ ಬಿಟ್ಟು ಎಲ್ಲ ಬಿಟ್ಟು. ಬಟ್ ಅವ್ರ ಎಲ್ಲ ಸಿನಿಮಾಗಳು ಹಿಟ್ ಆಗಿಲ್ಲ. ಹೌದು. ಬಟ್ ಆ ಸಿನಿಮಾಗಳು ಇವತ್ತು ಅವು ಕಲ್ಟ್ ಕ್ಲಾಸಿಕ್. ಅವು ಒಂದು ವರ್ಲ್ಡ್ ಲೆವೆಲ್ ಅಲ್ಲಿ ಅವಕ್ಕೆ ಒಂದು ಪ್ರೆಸೆನ್ಸ್ ಇದೆ. ಸೊ ನಂದು ಅದು ಈಗ ಏನಾಗುತ್ತೆ, ಮೋಸ್ಟ್ ಆಫ್ ದ ಟೈಮ್ ಟ್ರೆಂಡ್ ಫಾಲೋ ಮಾಡಕ್ ಹೋಗಿ ನಾವು ಡೈರೆಕ್ಟರ್ಸ್ ಫೇಲ್ ಆಗೋದು. ಯಾವುದೋ ಒಂದು ಟ್ರೆಂಡ್ ವರ್ಕ್ ಆದಾಗ ಇಲ್ಲಿ ಚಪ್ಪಾಳೆ ಬಿದ್ದಿದೆ ಅಂತ ತಿಳ್ಕೊಂಡು ನಾನು ಸ್ಕ್ರಿಪ್ಟ್ ಮಾಡಕ್ ಹೋದ್ರೆ ಅಲ್ಲಿ ನೆಕ್ಸ್ಟ್ ಟೈಮ್ ಚಪ್ಪಾಳೆ ಬೀಳಲ್ಲ ಅಲ್ಲಿ. ಯಾಕಂದ್ರೆ ಜನ ಒಂದ್ಸಲ, ಪೀಪಲ್ ಆರ್ ವೆರಿ ಸ್ಮಾರ್ಟ್, ಆಡಿಯನ್ಸ್ ಇಷ್ಟು ಸ್ಮಾರ್ಟ್ ಇರ್ತಾರೆ ಅಂದ್ರೆ ಮೂವ್ ಆನ್ ಆಗಿರ್ತಾರೆ, ನಮಗೆ ಗೊತ್ತಾಗಲ್ಲ ಅವ್ರು ಮೂವ್ ಆನ್ ಆಗಿದ್ದಾರೆ ಅಂತ. ಯಾಕಂದ್ರೆ ನಾವು 2 ವರ್ಷ ಒಂದೇ ಸಿನಿಮಾದಲ್ಲಿ ಇರ್ತೀವಿ, ಅವರು ಪ್ರತಿ ವಾರ 2 ಸಿನಿಮಾ ನೋಡ್ತಿರ್ತಾರೆ. 100% ಹೌದು. ಹೌದು. ಸೊ ಹೀಗಾಗಿ ಯಾವುದೇ ಒಂದು ಟ್ರೆಂಡನ್ನು ಫಾಲೋ ಮಾಡಿ ಸಿನಿಮಾ ಮಾಡೋದ್ರಲ್ಲಿ, ಸ್ಕ್ರಿಪ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಒಂದು ಎಮೋಷನಲ್ ಜರ್ನಿ, ನಾನು ಏನು ಹೇಳ್ತಾ ಇದ್ದೀನಿ, ಎಮೋಷನಲ್ ಕನೆಕ್ಟ್ ಇರುವಂಥ ಒಂದು ಸ್ಕ್ರಿಪ್ಟ್ ಮಾಡಿದಾಗ ಇರ್ರೆಸ್ಪೆಕ್ಟಿವ್ ಆಫ್ ಟೈಮ್, 2010 ಇರ್ಬೋದು, 20 ಇರ್ಬೋದು, ಅಥವಾ 2030 ಇರ್ಬೋದು, ಆ ಸಿನಿಮಾ ರೀಚ್ ಆಗುತ್ತೆ. ನಾವು 70s ಫಿಲ್ಮ್ ನೋಡ್ತಿದ್ದೀವಲ್ಲ ಈಗ, ಯು ಆರ್ ಟಾಕಿಂಗ್ ಅಬೌಟ್ ಪುಟ್ಟಣ್ಣಸ್ ಫಿಲ್ಮ್ಸ್, 70s ನಾನು ಈಗಲೂ ರೆಫರ್ ಮಾಡ್ತೀನಿ. ಕರೆಕ್ಟ್. ಈ ಪರ್ಟಿಕ್ಯುಲರ್ ಸೀನ್ ಹೆಂಗೆ ಹ್ಯಾಂಡಲ್ ಮಾಡಿದ್ದಾರೆ, ಈ ಬ್ಲಾಕಿಂಗ್ ಹೆಂಗೆ ಮಾಡಿದ್ದಾರೆ. ನಾನು ಇಲ್ಲಿವರೆಗೂ ಯಾರ್ದು ಬ್ಲಾಕಿಂಗ್ ಆ ರೀತಿ ನೋಡಿಲ್ಲ. ಕರೆಕ್ಟ್. ಪುಟ್ಟಣ್ಣವ್ರಂತ ಮಾಡೋ ಬ್ಲಾಕಿಂಗ್ ನಾನು ಇನ್ನೂ ನೋಡಿಲ್ಲ ಸಿನಿಮಾದಲ್ಲಿ. ಓಕೆ, ಅಷ್ಟು ಚೆನ್ನಾಗಿ ಬ್ಲಾಕಿಂಗ್ ಮಾಡ್ತಾ ಇದ್ರು ಅವರು ವಿತ್ ದ ರೀಲ್ ಕ್ಯಾಮ್ರಾ. ಈಗ ನಮ್ಮ ಕಡೆ ಡಿಜಿಟಲ್ ಕ್ಯಾಮ್ರಾ ಇದೆ, ಆದರೂ ನಮಗೆ ಬರ್ತಾ ಇಲ್ಲ ಆ ರೀತಿ ಬ್ಲಾಕಿಂಗ್ ಮಾಡಲಿಕ್ಕೆ. ಸೊ ಮೈ ಸ್ಕೂಲ್ ಈಸ್ ದೇರ್ ಥಾಟ್ ಪ್ರೊಸೆಸ್, ನಾಟ್ ದೇರ್ ಸಕ್ಸಸ್ ಆಫ್ ದೇರ್ ಫಿಲ್ಮ್. ಸೊ ದಟ್ ಈಸ್ ವಾಟ್ ಈಸ್ ಮೈ ಆನ್ಸರ್. ಆನಂದ್ ಸರ್, ನೀವು ಕಥೆಯಲ್ಲೂ ಕೂಡ ನಿಮ್ಮ ಇನ್ವಾಲ್ವ್ಮೆಂಟ್ ಇದೆ, ಜೊತೆಗೆ ಪ್ರೊಡ್ಯೂಸರ್ ಕೂಡ. ಎಷ್ಟೋ ಮಟ್ಟಿಗೆ ಇದು ಅಂದರೆ ಬಿಫೋರ್ ರಿಲೀಸ್ ಸೇಫ್ ಆಗಿದೆ ನಿಮ್ಮ ಪ್ರಕಾರ, ಅಥವಾ ಓ ಟಿ ಟಿಗೆ ಬಂದಮೇಲೆ ಥಿಯೇಟ್ರಿಕಲ್ ಆಡಿಯನ್ಸ್ಗಿಂತ ಓ ಟಿ ಟಿಯಲ್ಲಿ ಜಾಸ್ತಿ ವ್ಯೂವರ್ಶಿಪ್ ಇರಬಹುದಾ ಈ ಸಿನಿಮಾಗೆ, ಅಥವಾ ಮೊದಲೇ ಜಾಸ್ತಿ ಚೆನ್ನಾಗಿ ಬಿಲ್ಡ್ ಆಗಿರುತ್ತಾ, ಅಥವಾ ಹೇಗೆ ಅಂತ? ವಾಟ್ ಈಸ್ ಯುವರ್ ಅನಾಲಿಸಿಸ್ ಬೇಸಿಕಲಿ ಈಗ ಫೈನಲ್ ಸ್ಟೇಜಿಗೆ ಬಂದಿರೋದು? ಅಂದರೆ ಥಿಯೇಟ್ರಿಕಲ್ ಆಡಿಯನ್ಸ್ ಇದಕ್ಕೆ ಜಾಸ್ತಿ. ಎಸ್ ಎಸ್. ಸಿ, our first step is because we wanted to make a good film. Film ಅಂತಂದ್ರೆ ಫಸ್ಟ್ ಬರೋದೇ ಥಿಯೇಟರ್. ಸೊ ವಿಲ್ ಲಿವ್ ಇಟ್ ಟು ದ ಆಡಿಯನ್ಸ್. ವಾಟ್ ಎವರ್ ಆಡಿಯನ್ಸ್ ಇಸ್, ದೆನ್ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಸೊ ಬಿಕಾಸ್ ದಿಸ್ ಇಸ್ ಅ ಪ್ರಾಜೆಕ್ಟ್, ಇಟ್ಸ್ ಅ ಪ್ಯಾಷನ್ ಪ್ರಾಜೆಕ್ಟ್. ವಿ ಆರ್ ವೆರಿ ವೆರಿ ಹೋಪ್ಫುಲ್, ಯು ನೋ, ದೆರ್ ಈಸ್ ಅ ಸೆಟ್ ಆಫ್ ಆಡಿಯನ್ಸ್, ಅವ್ರಿಗೆ ಅನ್ಸುತ್ತೆ ಎಸ್, ಆ್ಯಂಡ್ ದೇರ್ ವರ್ಡಿಕ್ಟ್, ದೆನ್ ವಿ ವಿಲ್ ಟೇಕ್ ಇಟ್ ಫಾರ್ ಫರ್ದರ್. ಸೊ ವಿ ಹ್ಯಾವಂಟ್ ಸ್ಟಾರ್ಟೆಡ್ ಎನಿಥಿಂಗ್ ರೈಟ್ ನೌ. So we are not in a hurry to do anything of that sort, because we wanted to, because like Gangadhar said, ki, you know, film is an experience. People should say ki, boss, I saw maja bantu nodi. Correct. We are just waiting for that. Adu aitu antantandre then it will take in, because passion and businesses are two different things altogether. For me, we want to show that film in the theaters first, and then we'll see how it goes. ಸೊ ಇನ್ನು ನಿರ್ದೇಶಕರು, ಆ್ಯಕ್ಚುಲಿ ನೀವು ಪುಟ್ಟಣ್ಣ ಕಣಗಾಲ್ ಸರ್ ಹೆಸರು ತಗೊಂಡಿದ್ದಕ್ಕೆ ಈ ಪ್ರಶ್ನೆ. ಅಫ್ಕೋರ್ಸ್ ಅವರ ಎಲ್ಲ ಸಿನಿಮಾಗಳಲ್ಲಿ ಸುಮಾರು ರಿಪೀಟ್ ವ್ಯಾಲ್ಯೂ ಇರುವಂತಹ ಸಿನಿಮಾಗಳು ಇದೆ, ರಿಪೀಟ್ ವ್ಯಾಲ್ಯೂ ಇರುವಂತಹ ಸೀನ್ಸು ಇದೆ. ಸೊ ನಿಮ್ಮ ಸಿನಿಮಾದಲ್ಲಿ ನಿಮಗೆ ಒಂದು ಆಲ್ರೆಡಿ ಅಂಡರ್ಸ್ಟ್ಯಾಂಡಿಂಗ್ ಬಂದಿರುತ್ತೆ. ಸೊ ಈ ಒಂದು ಸೀನ್ ಅಥವಾ ಈ ಇಡೀ ಸಿನಿಮಾನೂ ನೀವು ತೊಗೊಳ್ಬೋದು. ಆ್ಯಕ್ಚುಲಿ ರಿಪೀಟ್ ವ್ಯಾಲ್ಯೂ ಇರುವಂತಹ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಏನಾದರೂ ಇದೆಯಾ ನಿಮ್ಮ ಸಿನಿಮಾದಲ್ಲಿ? ಅಂದ್ರೆ ನಂದೇ ಫಿಲ್ಮ್ದ ಅಥವಾ ಬೇರೆ ಫಿಲ್ಮ್ಗಳಿಂದ ಇದೆ? ಅಂದ್ರೆ ಬೇರೆ ಫಿಲ್ಮ್ಗಳಿಂದ ತಗೊಂಡಿದ್ದು ಹೇಳ್ತಿದ್ದೀರಾ, ಅಥವಾ ರಿಪೀಟ್ ವ್ಯಾಲ್ಯೂ ಇನ್ ದ ಸೆನ್ಸ್ ನಮಗೆ ಎಷ್ಟು ಸಲ ನೋಡಿದ್ರೆ ಅದು ಬೋರ್ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮಸಣದ ಹೂವು ಸಿನಿಮಾದು ಅಂಬರೀಶ್ ಸರ್ ಮತ್ತೆ ಜಯಂತಿ ಅವರು ಬಂದು ಮೀಟ್ ಆಗೋ ಸೀನ್ ನಂಗೆ ಇವತ್ತಿಗೂ ನೋಡಿದ್ರು ಬೋರ್ ಅನ್ಸಲ್ಲ. ಸೊ ಆ ಥರದ್ದು ಸೀನ್ಸ್ ನಿಮ್ಮ ಸಿನಿಮಾದಲ್ಲಿ ಎಷ್ಟು ನಾವು ಇರ್ಬೋದು ಅಂತ? ನನ್ನ ಸಿನಿಮಾದಲ್ಲಿ ಕೆಲವು ಸೀನ್ಗಳು ಆ ರೀತಿ ಇದೆ. ಯಾಕಂತಂದ್ರೆ ಆ ಸೀನ್ಗಳಲ್ಲಿ ಆ ಎಕ್ಸ್ಪೀರಿಯನ್ಸ್ ಇದೆ. ಬಹುಶಃ ಜನರು ಅದನ್ನ ರಿವಿಸಿಟ್ ಮಾಡ್ತಾರೆ, ಒಂದ್ಸಲ ನೋಡ್ತಾರೆ, ಒಂದ್ಸಲ ನೋಡಿದ ಮೇಲೆ ಅದು ಸಿಂಕಿನ್ ಆಗುತ್ತೆ. ಯಾಕಂದ್ರೆ ಇದು ಪಾಪ್ಕಾರ್ನ್ ಇಟ್ಟು ಎದ್ದು ಹೋಗುವಂತ ಸಿನಿಮಾ ಅಲ್ಲ. ಈಗ ಒಂದಷ್ಟು ಎಂಟರ್ಟೈನಿಂಗ್ ಸಿನಿಮಾದಲ್ಲಿ ಏನಿರುತ್ತೆ, ನೀವು ಪಾಪ್ಕಾರ್ನ್ ದ ಎಂಡ್ ಬಂದ ತಕ್ಷಣ ಪಾಪ್ಕಾರ್ನ್ ಇಟ್ಟು ಓಕೆ ನೆಕ್ಸ್ಟ್ ಏನೀಗ ಎಲ್ಲಿ ಊಟ ಮಾಡೋದು, ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡುವಂತ ಒಂದಷ್ಟು ಸಿನಿಮಾಗಳಿರುತ್ತೆ. ಈ ಸಿನಿಮಾದಲ್ಲಿ ಹಂಗೆ ಅಷ್ಟು ಈಸಿ ಇಲ್ಲ ಇದು. ಈ ಸಿನಿಮಾ ನೋಡಿದ ಮೇಲೆ ನೀವು ಅಷ್ಟು ಈಸಿಯಾಗಿ ಇದರಿಂದ ಏನೋ ಎಕ್ಸಿಟ್ ಆಗಕ್ಕಾಗಲ್ಲ. ಸ್ವಲ್ಪ ನಿಮ್ಗೆ ಥಾಟ್ ಪ್ರೊಸೆಸ್ ಅಲ್ಲಿ ಅದು ರನ್ ಆಗ್ತಾ ಇರುತ್ತೆ. ಆ ಒಂದಷ್ಟು ವಿಷಯಗಳನ್ನ ಮತ್ತೆ ಒಂದ್ಸಲ ನೋಡ್ಬೇಕಂತ ಅನ್ಸಿದ್ರು ಏನು ವಿಚಿತ್ರ ಇಲ್ಲ.
ಓಕೆ. ಸೊ ಅದರ್ವೈಸ್ ಫಸ್ಟ್ ಟೈಮಲ್ಲಿ ಎಲ್ಲ ಅರ್ಥ ಆಗುತ್ತೆ. ಎಸ್. ಇನ್ನು ಆ್ಯಕ್ಚುಲಿ ಈಗ ನಮಗೆ ನಿರ್ದೇಶಕರ ಮೇಲೆ ನಂಬಿಕೆ ಯಾಕೆ ಅಂತಂದರೆ, ಒಂದು ಅಯನ ಅನ್ನುವಂತಹ ಒಂದು ಸ್ಟೇಟ್ ಅವಾರ್ಡ್ ವಿನ್ನಿಂಗ್ ಸಿನಿಮಾ ಮಾಡಿದ್ದಾರೆ. ಪ್ಲಸ್ ಈಗ ಗೋವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾದಲ್ಲಿ ಈ ಒಂದು ಸಿನಿಮಾ ಪ್ರದರ್ಶನಗೊಂಡಿದೆ. ಓಕೆ, ಆ್ಯಸ್ ಎ ಸಿನಿಮಾ ಎಂಥೂಸಿಯಾಸ್ಟ್ ನನಗೆ ಇದೆಲ್ಲ ಗಮನಕ್ಕೆ ಬರುತ್ತೆ. ನನಗೆ ಕಾಮನ್ ಆಡಿಯನ್ಸ್ ಅಂದರೆ ಈಗ ಒಂದೇನೋ ಟೆಕ್ ಸ್ಯಾವಿ ಪೀಪಲ್ ಇರ್ಬೋದು, ಅಥವಾ ಯಂಗ್ಸ್ಟರ್ಸಿಗೆ ತುಂಬ ಒಂದು ಆ್ಯಪ್ಟ್ ಆಗುವಂತಹ ಸಿನಿಮಾ, ಅಥವಾ ಅವರು ನೋಡ್ಲಿಕ್ಕೆ ಇಷ್ಟಪಡುವಂತಹ ಸಿನಿಮಾ ಇದಾಗಿದೆ. ಫಾರ್ ಎಕ್ಸಾಂಪಲ್, ನಮ್ಮ ತಂದೆ ತಾಯಿ ಅಥವಾ ನಮ್ಮ ಅಜ್ಜನವರ ಜನ್ರೇಷನ್ಗೆ ಇಷ್ಟ ಆಗುವಂತಹ ಅಂಶಗಳು ಅಥವಾ ಅವ್ರಿಗೆ ಅಟ್ರಾಕ್ಟ್ ಆಗುವಂತಹ ವಿಷಯ ಏನಿದೆ ಅಂತ ತುಂಬ ಇದೆ. ಯಾಕಂದ್ರೆ ನಾನು ಅದಕ್ಕೆ ಹೇಳಿದೆ, ಟೆಕ್ನಾಲಜಿ ಒಂದು ಅಪ್ಪರ್ ಲೇಯರ್ ಅಷ್ಟೇ. ಅದನ್ನ ಒಂದು ನಾವು ಈಗ ಪ್ರಮೋಷನ್ಸಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಟ್ರೇಲರಲ್ಲಿ ಯೂಸ್ ಮಾಡಿದ್ದೀವಿ. ಬಟ್ ಕೆಲವು ಅಂಶಗಳ ಸಿನಿಮಾದಲ್ಲಿ ಹೀಗಿದೆ, ಅದು ತುಂಬ ಮೆಚೂರ್ಡ್ ಇದ್ದ, ಅಂದರೆ ನಮ್ಮ ಪೇರೆಂಟ್ ಏಜ್ ಇರ್ಬೋದು ಅಥವಾ ನಮ್ಮ ಎಲ್ಡರ್ ಬ್ರದರ್ಸ್ ಏಜ್ ಇರ್ಬೋದು, ಅವ್ರಿಗೆಲ್ಲ ತುಂಬ ಅಟ್ಯಾಚ್ ಆಗುವಂಥ ಒಂದಷ್ಟು ಆಸ್ಪೆಕ್ಟ್ಸ್ ಇದೆ ಸಿನಿಮಾದಲ್ಲಿ. ಸೊ ಅದಕ್ಕೆ ನೇಮ್ ಅನ್ನೋದು ಗ್ರೇ ಗೇಮ್ಸ್ ಅಂತ ಇದೆ. ಅದು ಯಾಕೆ ಅಂತ ನಿಮಗೆ ಕೊನೆಯಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ಆ ರೀತಿ ಆಸ್ಪೆಕ್ಟ್ಸ್ ಇದೆ. ಬಿಕಾಸ್ ಇಟ್ಸ್ ಎ ಎಮೋಷನಲ್ ಫಿಲ್ಮ್. ಇಟ್ಸ್ ಎ ಎಮೋಷನಲ್ ಫಿಲ್ಮ್ ಅಬೌಟ್ ದ ರಿಲೇಷನ್ಶಿಪ್ಸ್ ಅಮಂಗ್ ಮಲ್ಟಿಪಲ್ ಪೀಪಲ್ ಹೂ ಕಮ್ ಫ್ರಮ್ ಡಿಫ್ರೆಂಟ್, ಒಂದು ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬರುವಂಥ ಒಂದು ಮಲ್ಟಿಪಲ್ ಪೀಪಲ್ ನಡೆಯುವಂಥ ಒಂದು ರಿಲೇಷನ್ ಕತೆ ಇದು. ಸೊ ರಿಲೇಷನ್ಶಿಪ್ಸ್ ಅಂತ ಬಂದಾಗ ಅಲ್ಲಿ ಎಮೋಷನ್ಸ್ ಇರುತ್ತೆ. ಎಮೋಷನ್ಸ್ ಇದ್ದಾಗ ಅದು ಪ್ರತಿ ಮನುಷ್ಯನಿಗೂ ರೀಚ್ ಆಗುತ್ತೆ. ದಟ್ ಈಸ್ ಮೈ ಅನಾಲಿಸಿಸ್ ಅಬೌಟ್ ದ ಫಿಲ್ಮ್. ಎಸ್. ಸೊ ಫೈನಲಿ ಕೊನೆಯದಾಗಿ ಸಿನಿಮಾ ನೋಡಲಿಕ್ಕೆ ಬರುವಂತಹ ಪ್ರೇಕ್ಷಕರಿಗೆ ಮೇ 10ನೇ ತಾರೀಕು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈ ಸಿನಿಮಾನ ಯಾಕೆ ಮಿಸ್ ಮಾಡದೆ ನೋಡಲೇಬೇಕು? ಒಂದು, ಸಿನಿಮಾ ತುಂಬ ಹಾನೆಸ್ಟಾಗಿ ಮಾಡಿದ್ದೀವಿ. ಸುಮ್ಮನೆ ಚಪ್ಪಾಳೆಗೋಸ್ಕರ ಒಂದು ಸೀನ್ ಹಾಕಿ, ಒಂದು ಸೀಳೆಗೋಸ್ಕರ ಒಂದು ಸೀನ್ ಹಾಕಿ ಮಾಡಿದ್ದಲ್ಲ. ಯಾವಾಗ ಹಾನೆಸ್ಟಾಗಿ ಒಂದು ಸಿನಿಮಾ ಮಾಡ್ತೀವಿ, ಅದೇ ಹಾನೆಸ್ಟಿಯಿಂದ ಜನ ಅದನ್ನು ನೋಡಿದಾಗ ಅದು ಒಂದು ಬೇರೆ ಎಕ್ಸ್ಪೀರಿಯನ್ಸ್ ಆಗಿ ಕ್ರಿಯೇಟ್ ಆಗುತ್ತೆ. ದಟ್ ವಿಲ್ ಬಿಕಮ್ ಅನ್ ಎಕ್ಸ್ಪೀರಿಯನ್ಸ್ ಪರ್ಸ್ನಲಿ. ಮತ್ತು ಆ ಎಕ್ಸ್ಪೀರಿಯನ್ಸನ್ನು ಮೊಬೈಲಲ್ಲಿ ಟಿ ವಿಯಲ್ಲಿ ನೋಡೋಕ್ಕಾಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮುಂದೆ ಅಲ್ಟಿಮೇಟ್ಲಿ ಫಿಲ್ಮ್ ಅಲ್ಲೇ ಬರುತ್ತೆ. ಬಟ್ ಥಿಯೇಟ್ರಲ್ಲಿ ನೀವು ನೋಡಿದಾಗ ನಿಮಗೆ ನಿಜವಾಗ್ಲೂ ಅರ್ಥ ಆಗುತ್ತೆ. ಆ ಬ್ಯಾಕ್ಗ್ರೌಂಡ್ ಸ್ಕೋರು, ಆ ಸೌಂಡ್ ಡಿಸೈನು, ಆ ಒಂದು ಲಾರ್ಜರ್ ದ್ಯಾನ್ ಲೈಫ್ ಪಿಕ್ಚರ್ಸ್ ನೀವು ನೋಡಿದಾಗ ಅದೊಂದು ಎಕ್ಸ್ಪೀರಿಯನ್ಸ್ ಬೇರೆಯೇ ಇರುತ್ತೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ತಲೆಯಲ್ಲಿ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ದು. ನಾವೇನೋ ಒ ಟಿ ಟಿಗೆ ಅಥವಾ ಸೇಲ್ ಮಾಡಬೇಕಂತನೂ ಆನಂದ್ ಹೇಳ್ದಂಗೆ ಸೆಟಲೈಟ್ ಚಾನಲ್ಗೆ ಮಾಡಬೇಕಂತನೂ ಮಾಡಿರೋದಲ್ಲ. ಅಲ್ಲಿ ನೀವು ಮಾಡಿದಾಗ ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಹೆಚ್ಚಿಗೆ ಒಂದು ಫಾರ್ಮ್ಯಾಟಲ್ಲಿ ಇಟ್ಕೊಂಡು, ಒಂದು ಸ್ಟಾರ್ ಕಾಸ್ಟ್ ಇಟ್ಕೊಂಡು ಮಾಡಿ ಬಿಟ್ಬಿಡ್ಬೋದು. ಅದಕ್ಕೊಂದು ರೇಟ್ ಬರುತ್ತೆ, ಅಷ್ಟು ರೇಟ್ ತೊಗೊಂಡು ನೀವು ಸುಮ್ಮನೆ ಆಗಿಬಿಡ್ಬೋದು. ಇಲ್ಲಿ ಆ ರೀತಿ ಮಾಡಿದ್ದಲ್ಲ. ತುಂಬ ಆಸ್ಪೆಕ್ಟ್ಸ್ನ ಡಿಟೇಲಾಗಿ ವರ್ಕ್ ಮಾಡಿದ್ದೀವಿ. ಆ ಡಿಟೇಲ್ಸ್ನ ನೀವು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದರೆ ಅಥವಾ ನಮ್ಮ ಜೊತೆ ಆಮೇಲೆ ಶೇರ್ ಮಾಡಿದರೆ ನಮಗೂ ಖುಷಿ ಆಗುತ್ತೆ. ಓಕೆ. ಸೊ ಅದು ಒಂದು ಕಾರಣ. ಎಲ್ಲರೂ ಬಂದು ಸಿನಿಮಾ ನೋಡಿ, ನಿಮಗೆ ಲೈಕ್ ಆದರೆ ಇನ್ನೊಂದು ಸ್ವಲ್ಪ ಜನಕ್ಕೆ ಹೇಳಿ. ಮೊದಲು ಟ್ರೇಲರ್ ನೋಡಿಲ್ಲ ಅಂದರೆ ಆಮೇಲೆ ಒಂದು ಡಿಸಿಷನ್ ತೊಗೊಳ್ಳಿ ಅಂತ. ಕರೆಕ್ಟ್. ಸರ್, ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ಅಫ್ಕೋರ್ಸ್ ನೀವು ಆಗಲೇ ಒಂದು ಮಾತು ಹೇಳಿದ್ರಿ, ಅಂದರೆ ಇದನ್ನು ಯಾವುದೋ ಅಂದರೆ ಮಾರಾಟದ ವಿಚಾರವಾಗಿ ನಾವು ಜಾಸ್ತಿ ಯೋಚನೆ ಮಾಡ್ದೇನೆ, ಅಂದರೆ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಜಾಸ್ತಿ ಥಿಂಕ್ ಮಾಡ್ದೇನೆ ಪ್ಯಾಷನೇಟ್ ಆಗಿ ಮಾಡಿರುವಂಥ ಸಿನಿಮಾ, ಜಸ್ಟ್ ಜನಕ್ಕೆ ತೋರಿಸ್ಬೇಕು ಅನ್ನುವಂತಹ ಒಂದೇ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾ ಇರೋಂಥ ಸಿನಿಮಾ ಅಂತ. ಡೈರೆಕ್ಟ್ರಿಗೆ ಮೋಸ್ಟ್ಲಿ ಇಂತಹ ನಿರ್ಮಾಪಕರು ಸಿಕ್ಕಿರೋದು ಒಂದು ಬೂನ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಬಿಕಾಸ್ ಇವತ್ತು ನಡೆಯೋದೇ ಆ್ಯಕ್ಚುಲಿ ಏನು ಬಂತು ಅಲ್ಲ ಅಲ್ಟಿಮೇಟ್ಲಿ. ಇವನ್ ಹೀರೋಸ್ ಕೂಡ ನಾವು ಹೇಳೋದು ನೋಡ್ತಾ ಇರ್ತೀವಿ, ವಾಪಸ್ ಎಷ್ಟು ಬಂತು ಅದೇ ನಂಗೆ ಮುಖ್ಯ ಆಗೋದು, ಆ ಥರದ್ದೆಲ್ಲ ಹೇಳ್ತಾ ಇರ್ತಾರೆ. ಸೊ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಜನಗಳಿಗೆ? Like he said, come experience, the world of Grey Games. It's a very technically sound film. Correct. Great performances and a fantastic direction. So I'm sure you will really get to see a fantastic cinematic experience. Other reason in the new theatre nal nodbeku. I think sound design, because that is what Gangadhar, I have learned a lot of things from him. That is the fourth dimension of filmmaking. Correct. So the sound quality adala idre, it actually takes you into that story. Correct. So you should really give it a shot. I think youngsters like you, if you like it, I think there is a good future for Kannada industry. Yeah. Correct. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯವನ್ನು ಕೊಟ್ಟು ನಮಗೋಸ್ಕರ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ. ಸೊ ಐ ಆಮ್ ಜಸ್ಟ್ ಹೋಪಿಂಗ್ ದಟ್ ಫೈನಲಿ ಅಂದರೆ ಕ್ಲೈಮ್ಯಾಕ್ಸಲ್ಲಿ ನಾವು ನೋಡಿದ್ದೆಲ್ಲ ಸುಳ್ಳು, ಬರೀ ಮೆಟಾವರ್ಸಲ್ಲಿ ನಡೀತಿರೋ ಕ್ಯಾರೆಕ್ಟರ್ಸ್ ಅಷ್ಟೇ ನೋಡಿದ್ವಿ ಅನ್ನೋ ಅನಿಸದೇ ಇರೋ ಥರ ಇರಲಿ ಸಿನಿಮಾ ಅಂತ ನಾನು ಹೋಪ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಂಗಾಗಲ್ಲ ನೀವು ತಿಳ್ಕೊಂಡಂಗೆ. ಓಕೆ, ಎಸ್. ಸೊ ಖುಷಿ ಆಯಿತು ಮಾತಾಡಿ. ಸೊ ಸ್ನೇಹಿತರೆ, ಮೇ 10ನೇ ತಾರೀಕು ಗ್ರೇ ಗೇಮ್ ಸಿನಿಮಾ ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಸೊ ಈ ಸಿನಿಮಾನ ತಪ್ಪದೆ ಥಿಯೇಟ್ರಲ್ಲೇ ನೋಡಿ. ಧನ್ಯವಾದಗಳು.